ಇವರ ಬ್ಲಡ್ ಪ್ರೆಷರ್ ಲೆವೆಲ್ ಯಾವ ರೀತಿ ಇರುತ್ತೆ, ಇವರ ತಲೆ ಯಾವ ರೀತಿ ಎಲ್ಲ ವರ್ಕ್ ಮಾಡ್ತಾ ಇದೆ, ಇವರು ನೈಜವಾಗಿ ಉತ್ತರ ಕೊಡ್ತಾ ಇದ್ದಾರ ಅಥವಾ ಸೃಷ್ಟಿ ಮಾಡಿ ಉತ್ತರ ಕೊಡ್ತಾ ಇದ್ದಾರ ಅನ್ನುವಂಥದ್ದು ಈ ಪಾಲಿಗ್ರಾಮ್ ಟೆಸ್ಟ್ ಅಲ್ಲಿ ಎಲ್ಲ ಗೊತ್ತಾಗುತ್ತೆ. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಯಾವ ರೀತಿ ಕೊಲೆಗಳು ನಡೀತವೆ, ಕೊಲೆ ಆದ ಮೇಲೆ ಗಂಡನೇ ಹೇಗೆ ಅಪರಾಧಿ ಸ್ಥಾನಕ್ಕೆ ಬರ್ತಾನೆ, ನಂತರ ಆ ಗಂಡನಿಗೆ ಪೊಲೀಸರು ವಿಚಾರಣೆ ನೆಪದಲ್ಲಿ ಏನು ಬಾಂಬೆ ಕಟ್ ಹಾಕ್ತಾರೆ, ರೈಲ್ವೆ ಏನು ಹಳಿ ಮೇಲೆ ಕೂರಿಸ್ತಾರೆ, ಅದಾದ್ಮೇಲೆ ಕರೆಂಟ್ ಶಾಕ್ ಕೊಡ್ತಾರೆ, ನಂತರ ಚಿತ್ರ ವಿಚಿತ್ರವಾಗಿ ಬೈತಾರೆ ವಿಚಾರಣೆ ನೆಪದಲ್ಲಿ. ಆಗ ಸಿಡಿದದ್ದಂಥ ಗಂಡ ಕಾನೂನು ಹೋರಾಟವನ್ನು ಯಾವ ರೀತಿ ಮಾಡ್ತಾನೆ, 11 ವರ್ಷದ ಬಳಿಕ ಆರೋಪಿಗಳು ಸಿಗ್ತಾರೆ. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಏನಿ ಒಂದೇ ವ್ಯಕ್ತಿ, ಪರಿಚಯ ಇರುವಂತ ವ್ಯಕ್ತಿಗಳೇ ತುಂಬಾ ವಿಶ್ವಾಸಿಕರಾಗಿದ್ದಂಥವ್ರೇನೆ ಕೊಲೆಯೇ ಮಾಡಿ ಅವ್ರ ಪಾಡಿಗವರು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಕೇಸ್ ಉದಾಹರಣೆ. ಈ ಕೇಸ್ ನಡೆಯುವಂಥದ್ದು 2013 ಫೆಬ್ರವರಿ ತಿಂಗಳಲ್ಲಿ. ಏನು ಬ್ಯಾಂಕ್ ಉದ್ಯೋಗಿಯಾಗಿರ್ತಾರೆ, ಇವರ ಮಡದಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ರಿಸರ್ಚ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವರಿಗೆ ಒಂದು ಮಗಳಿರ್ತಾಳೆ, ಅದಾಗ್ಲೇನೆ PUC ಓದ್ಕೊಂಡು CET ಎಕ್ಸಾಮ್ಗೆ ತಯಾರಿ ಮಾಡ್ತಿರ್ತಾರೆ. 20 ವರ್ಷ ಆಗಿರುತ್ತೆ, ಇಬ್ಬರು ಮದುವೆ ಆಗಿ PUC ಓದ್ತಾ ಇರುವಂತ ಮಗಳು ಇರ್ತಾರೆ. ಇವರು 3 ಜನ ಸೇರಿ ಸಂಜಯ ನಗರದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಏನು ಗಂಡ ಪ್ರತಿ ದಿವಸ ಬ್ಯಾಂಕಿಗೆ ಕೆಲಸಕ್ಕೆ ಹೋದ್ರೆ ಹೆಂಡತಿ ಸಂಜಯ ನಗರದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ತಮ್ಮ ಕೆಲಸಕ್ಕೆ ಹೋಗ್ತಿರ್ತಾರೆ. ಇದೇ ರೀತಿಯೇ ಫೆಬ್ರವರಿ ತಿಂಗಳಲ್ಲಿ ಬೆಳಗ್ಗೆ 6:30ಗೆ ಕೆಲ್ಸಕ್ಕೆ ಹೋಗ್ತಾರೆ. ಅವತ್ತು ಗಂಡನಿಗೆ ಸ್ವಲ್ಪ ಹುಷಾರಿರುವುದಿಲ್ಲ, ಹೀಗಾಗಿ ಮನೆಯಲ್ಲಿ ಮಲ್ಕೊಂಡಿರ್ತಾರೆ. ಮಗಳು ಯಥಾ ಪ್ರಕಾರ ಕಾಲೇಜ್ ಹೋಗ್ತಾಳೆ. ಅದಾದ ನಂತರ ಅವತ್ತು ಸಂಜೆ 6:30ಗೆ ಅವ್ರ ಹೆಂಡತಿ ಬರಬೇಕಾಗತ್ತೆ. 6:30 ಆದ್ರೂ ಬರೋದಿಲ್ಲ, ಏನೋ ಬಸ್ ಲೇಟ್ ಆಗಿರ್ಬೋದು ಅಂತ ಆಗುತ್ತೆ. 7 ಗಂಟೆ 7:30 ಆಗುತ್ತೆ. 7:30 ಆದ್ರೂ ಹೆಂಡತಿ ಬರೋದಿಲ್ಲ. ಅವಾಗ ಮಗಳಿಗೆ ಹೇಳ್ತಾರೆ, ಏನು ಇನ್ನೂವರೆಗೂ ಬಂದಿಲ್ಲ, ಯಾಕೆಂದ್ರೆ ಮಗಳು ಕಾಲೇಜ್ ಹೋಗಿ ಮನೆಗೆ ಬಂದಿರ್ತಾರೆ. ಆಗ ಇವ್ರೇನ್ ಮಾಡ್ತಾರೆ ಅಂದ್ರೆ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಹೋಗಿರ್ತಾರ ಮಹಿಳೆ ಇರ್ತಾರೆ, ಅವರ ಅಕ್ಕನ ಮನೆಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಕೇಳ್ತಾರೆ, ಈ ರೀತಿ ಬಂದಿದಾರ ಏನು ಅಂತೇಳಿ. ಅವಾಗ ಅವರು ಬಂದಿಲ್ಲ ಅಂತಾರೆ. ಇದೆಲ್ಲ ಆದ್ಮೇಲೆ ತಾವು ಯಾವ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಿರ್ತಾರೆ ಅದೇ ಬ್ಯಾಂಕಿನ ಮ್ಯಾನೇಜರ್ಗೆ ಫೋನ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಅವತ್ತು ಕೆಲ್ಸಕ್ಕೆ ಹೋಗಿರೋದಿಲ್ಲ, ಇವರು ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿರ್ತಾರೆ. ಮ್ಯಾನೇಜರ್ ಫೋನ್ ಮಾಡಿದ ಕೂಡಲೇ ಆ ಮ್ಯಾನೇಜರ್ ಏನ್ ಮಾಡ್ತಾನಂತ ಹೇಳಿದ್ರೆ, ತನ್ನ ಕಾರಲ್ಲಿ, ಅವನ ಹತ್ರ ಒಂದು ಆಲ್ಟೋ ಕಾರ್ ಇರುತ್ತೆ, ಆಲ್ಟೋ ಕಾರಿನಲ್ಲಿ ತನ್ನ ಇನ್ನಿಬ್ಬರನ್ನ ಕೂರಿಸ್ಕೊಂಡು ಅವರ ಮನೆ ಹತ್ರ ಬರ್ತಾನೆ. ಆಗ ಇವರು ಮನೆ ಕೆಳಗೆ ನಿಂತ್ಕೊಂಡಿರ್ತಾರೆ. ಈ ರೀತಿ ಸರ್, ಈ ರೀತಿ ಆಗ್ಬಿಟ್ಟಿದೆ, ನನಗೆ ಇವತ್ತು ಹುಷಾರಿಲ್ಲ ಅಂತೇಳಿ ನಾನು ಕೆಲ್ಸಕ್ಕೆ ಬಂದಿರಲಿಲ್ಲ, ನನ್ನ ಹೆಂಡತಿ ನೋಡಿದ್ರೆ ಬೆಳಗ್ಗೆ ಕೆಲ್ಸಕ್ಕೆ ಹೋದಂತೋಳು ಇನ್ನೂ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ. ಆಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಅಂತ ಹೇಳಿ ಸರಿ ಅಂತೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟು ಬರ್ತಾರೆ. ನಂತರ 1 ದಿವಸ ಆಗುತ್ತೆ, ಮತ್ತೆ 2ನೇ ದಿವಸ ಹೋಗುತ್ತೆ, 3ನೇ ದಿವಸಕ್ಕೆ ಪೊಲೀಸ್ ಸ್ಟೇಷನ್ಗೆ ಇವ್ರು ಹೋಗ್ತಾರೆ. ಹೋದಾಗ ಇವರು ಪೊಲೀಸ್ ಸ್ಟೇಷನ್ನಲ್ಲಿ ಏನು ಎನ್ಕ್ವೈರಿ ವಿಚಾರಣೆ ಭಾಗ ಇರುತ್ತೆ, ಈ ರೀತಿ ನನ್ನ ಹೆಂಡತಿ ಮಿಸ್ಸಿಂಗ್ ಆಗಿದ್ಲು, ನಾನು ಫೋಟೋನು ಕೊಟ್ಟಿದ್ದೆ, ಕಂಪ್ಲೇಂಟು ಕೊಟ್ಟಿದ್ದಲ್ಲ ಸರ್, ಎಲ್ಲಾದರೂ ಏನಾದರೂ ಸಿಕ್ರಾ ಅಂತ ಕೇಳ್ತಾರೆ. ಆಗ ಒಳಗೆ ಏನಂತ ಹೇಳಿ ಇವ್ರು ಕೂತ್ಕೊಂಡಿದ್ದಂಥ ಸಮಯದಲ್ಲೇ ಒಳಗೆ ಕಂಪ್ಯೂಟರ್ ಮುಂದಿರುವಂಥ ಕಾನ್ಸ್ಟೇಬಲ್ ಏನು ಮಾಡ್ತಾರೆ ಅಂದರೆ ಹೊರಗೆ ಬರ್ತಾರೆ. ಹೊರಗೆ ಬಂದು ಒಂದು ಡೆಡ್ ಬಾಡಿ ಸಿಕ್ಕಿದೆ, ದೊಡ್ಡಬಳ್ಳಾಪುರ ರಸ್ತೆ ಚಿಕ್ಕಜಾಲದ ಲಿಮಿಟ್ಸ್ ಅಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ, ನೋಡಿ ಇದು ಯಾರ್ದು ಅಂತೇಳಿ. ಆಗ ಇವರು ಒಳಗೆ ಹೋಗಿ ನೋಡಿದಾಗ ಅದು ಅವರ ಹೆಂಡತಿಯ ಫೋಟೋ ಆಗಿರುತ್ತೆ. ಆವಾಗ ತುಂಬಾ ಭೀಕರವಾಗಿ ಅಂತ ಹೇಳಿದ್ರೆ ಹತ್ಯೆ ಆಗಿರುತ್ತಲ್ಲಿ ಆ ಫೋಟೋ ನೋಡ್ತಾರೆ. ಫೋಟೋ ನೋಡಿದ ನಂತರ ಇವ್ರೇನಾಗುತ್ತೆ ಅಂದ್ರೆ, ನಂತರ ಇದನ್ನ ಪೊಲೀಸರು ಇವರೇ ಅಂತ ಗುರುತಿಸ್ತಾರೆ, ನಮ್ಮ ಹೆಂಡ್ತಿನೇ ಅಂತ ಹೇಳಿ. ಅದಾದ ಮೇಲೆ ಇದರ PM ಎಲ್ಲ ರಿಪೋರ್ಟ್ ಆಗುತ್ತೆ. ಪೋಸ್ಟ್ ಮಾರ್ಟಮ್ ಆದ ನಂತರ ಇವರು ಅಂತ ಹೇಳಿದ್ರೆ ಅಂತಿಮ ಸಂಸ್ಕಾರ ಆಗುತ್ತೆ. ಇದಾದ ಮೇಲೆ ಇಲ್ಲಿ ಕತ್ತು ಹಿಚ್ಚಿಗೆ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಏನೊಂದು ರಿಪೋರ್ಟ್ ಇರುತ್ತೆ. ಅದ್ರ ಮೇಲೆ ಪ್ರತಿ ಸರಿ ಹಾಗಾದ್ರೆ ಯಾರು ಕತ್ತು ಹಿಚ್ಚಿಗಿದ್ರು, ಯಾರು ಕೊಲೆ ಮಾಡ್ತಾರೆ, ಯಾಕೆಂದ್ರೆ ನಾವು ಆ ರೀತಿ ವಿರೋಧಿಗಳೇ ಇರಲಿಲ್ಲ,
ಅಂಥೇಳಿ ಇವ್ರು ಹೇಳ್ತಾರೆ. ಹಾಗಾಗಿ ಇವರು ಪ್ರತಿ ದಿವಸ ಪೊಲೀಸ್ ಸ್ಟೇಷನ್ ಕೇಳ್ತಾನೆ ಇರ್ತಾರೆ, ಕೊಲೆಗಾರ ಸಿಕ್ರ ಅಂತ ಹೇಳಿ. ಇದು ದೊಡ್ಡ ಮಟ್ಟದ ಸುದ್ದಿ ಆಗಿರುತ್ತೆ. ಯಾಕಂದ್ರೆ ಒಂದು ಹೆಣ್ಣು ಮಗಳು ಏನು ಒಂದು ಈ ರೀತಿ ಭೀಕರ ಹತ್ಯೆ, ಇನ್ನೂ ಕೊಲೆಗಾರ ಸಿಕ್ಕಿಲ್ಲ ಅಂಥೇಳಿ. ಅದಾದ್ಮೇಲೆ ಕೊಲೆ ಕೇಸು ಒಮ್ಮೆ FIR ಆಯ್ತಂದ್ರೆ ಇದನ್ನ ಮೇಲಿನಿಂದ ಕೆಳಗಿರುವವರೆಗೂ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರತಿ ಮೀಟಿಂಗಲ್ಲೂ ವಿಚಾರಣೆ ನಡೀತಾನೆ ಇರುತ್ತೆ. ಅದೇ ರೀತಿ ಇದರ ವಿಚಾರಣೆ ನಡೀತಾನೆ ಇರುತ್ತೆ. ಆಗ ಪೊಲೀಸರು ಏನು ಮಾಡ್ತಾರೆ ಅಂದರೆ 1 ವರ್ಷ ಆಗುತ್ತೆ, ಯಾರು ಆರೋಪಿ ಅಂತ ಪತ್ತೆ ಆಗುದಿಲ್ಲ. 2 ವರ್ಷ ಆಗುತ್ತೆ, ಆರೋಪಿ ಅಂತ ಯಾರಂತ ಹೇಳಿ ಪತ್ತೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾನು ಪೊಲೀಸರು ಅಲ್ಲಿ ಯಾವ ಜಾಗದಲ್ಲಿ ಡೆಡ್ ಬಾಡಿ ಬಿದ್ದಿದೆ, ಅಲ್ಲಿ ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ, ಯಾವ್ಯಾವ ಮೊಬೈಲ್ ಎಲ್ಲ ಆಗಿದೆ ಅನ್ನುವಂಥದ್ದೆಲ್ಲ ರೆಕಾರ್ಡ್ ಮಾಡಿಕೊಂಡು ಬರ್ತಾರೆ. ಆದರೆ ಕೊಲೆಗಾರ ಯಾರು ಅನ್ನೋದು ಸಿಗುವುದಿಲ್ಲ. ಇದ್ರ ಮಧ್ಯ ಒಂದು ಏನಾಗಿರುತ್ತಂದ್ರೆ ಆವತ್ತಿನ ದಿವಸ ಅಂತ ಹೇಳಿದ್ರೆ ಇವರ 12ನೇ ತಾರೀಕಿನ ದಿವಸ ಆವತ್ತು ಈ ವ್ಯಕ್ತಿ ಅಂದ್ರೆ ಕೊಲೆ ಯಾರಾಗಿರುತ್ತೆ, ಕೊಲೆ ಆದಂಥವರ ಪತಿ ಏನಿದ್ದಾರೆ ಇವರ ಮೊಬೈಲು ಆವತ್ತು ಸ್ವಿಚ್ ಆಫ್ ಆಗಿರುತ್ತೆ. ಯಾಕೆ ಸ್ವಿಚ್ ಆಫ್ ಆಗಿರುತ್ತಂದ್ರೆ ಇವರು ಆಂಡ್ರಾಯ್ಡ್ ಫೋನನ್ನು ಬಳಸ್ತಾ ಇರೋದಿಲ್ಲ, ಕೀಪ್ಯಾಡ್ ಮೊಬೈಲ್ ಇರುತ್ತೆ. ಈ ಕೀಪ್ಯಾಡ್ ಮೊಬೈಲ್ನ 1 ದಿವಸದ ಹಿಂದೆನೆ ಹೋಗಿ ಇವ್ರು ರಿಪೇರಿ ಕೊಟ್ಟಿರ್ತಾರೆ, ಅದೇನೋ ಪ್ರಾಬ್ಲಮ್ ಆಗಿರುತ್ತೆ ಅಂಥೇಳಿ. ಹೀಗಾಗಿ ಇವರು ಆ ಮೊಬೈಲ್ ಅಂತ ಹೇಳಿದ್ರೆ ಆ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಸೊ ಹೀಗಾಗಿ ಏನಂತ ಹೇಳಿದ್ರೆ ಇದು ಒಂದು ಕಡೆ ಒಂದು ಡೌಟನ್ನು ಕ್ರಿಯೇಟ್ ಮಾಡಿರುತ್ತೆ. ಇದಾದ ಮೇಲೆ ಪೊಲೀಸರಿಗೆ ಇದು ಒಂದು ವಿಷಯ ಇದರಲ್ಲಿ ಸಿಗುತ್ತೆ. ಯಾಕಂದ್ರೆ ಎಲ್ಲ ಮೊಬೈಲು ಅಂತ ಹೇಳಿದ್ರೆ ಯಾವ ಮೊಬೈಲ್, ಈ ಮೊಬೈಲ್ ಅವತ್ತಿನ ದಿವಸನೇ ಯಾಕೆ ಸ್ವಿಚ್ ಆಫ್ ಇದೆ ಅಂತೇಳಿ. ಅದಾದ ಮೇಲೆ ಇವರು ಅವತ್ತು ಹುಷಾರಿರುವುದಿಲ್ಲ ಅಂಥೇಳಿ ತಮ್ಮ ಬ್ಯಾಂಕಿಗೆ, ತಮ್ಮ ಮ್ಯಾನೇಜರ್ಗೆ ನಾನು ಇವತ್ತು ಬರೋದಿಲ್ಲ, ಇವತ್ತು ರಜಾ ಮಾಡ್ತಾ ಇದ್ದೇನೆ ಅಂತ ಹೇಳಿಬಿಟ್ಟಿರ್ತಾರೆ. ಇದು ಒಂದು ವಿಷಯ. ಇಲ್ಲಿ ಇನ್ನೊಂದು ವಿಷಯ ಆಗುತ್ತೆ. ಯಾಕಂದ್ರೆ ಯಾವತ್ತು ಪತ್ನಿ ಮಿಸ್ಸಿಂಗ್ ಆಗ್ತಾಳೆ ಅದೇ ದಿವಸನೇ ಇವ್ರ ಮೊಬೈಲು ಸ್ವಿಚ್ ಆಫ್ ಇರುತ್ತೆ. ಅದಾದ್ಮೇಲೆ ಇವ್ರು ಅವತ್ತು ಕೆಲ್ಸಕ್ಕೆ ಹೋಗಿರುವುದಿಲ್ಲ ಬ್ಯಾಂಕಿಗೆ. ಹೀಗಾಗಿ ಏನು ಮಾಡ್ತಾರೆ ಅಂದರೆ ಪೊಲೀಸರು ತನಿಖೆ ಹೀಗೆ ಮುಂದುವರಿತಾ 2015ರಲ್ಲಿ ಇವರ ಮನೆಗೆ ಬಂದು ಮನೆ ಇಡೀ ಚೆಕ್ ಮಾಡ್ತಾರೆ. ಮನೆಯಲ್ಲಿ ಏನಾದರೂ ಬಿದ್ದಿದೆನಾ, ಯಾವುದಾದ್ರೂ ಗುರುತು ಸಿಗುತ್ತಾ, ಇಲ್ಲ ಯಾವುದಾದ್ರೂ ರಕ್ತದ ಕಲೆಗಳಿದಾವ, ಹೀಗೆಲ್ಲ ಫಾರೆನ್ಸಿಕ್ ಟೀಮು ಎಲ್ಲ ಹುಡುಕ್ತಾರೆ. ಯಾಕಂದ್ರೆ ಎಷ್ಟು ಹುಡುಕಿದ್ರು ಹೊರಗೆ ಕೊಲೆಗಾರ ಯಾರಂತ ಗೊತ್ತಾಗ್ತಿಲ್ಲ, ಯಾವುದೇ ಮೊಬೈಲು ಎಲ್ಲ ಚೆಕ್ ಮಾಡಿದ್ರು ಏನೂ ಗೊತ್ತಿಲ್ಲ ಅಂಥೇಳಿ ಇವ್ರ ಮನೆಯಲ್ಲೇ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಮನೆಯಲ್ಲಿದ್ದಂಥ ಕೆಲವೊಂದು ವಸ್ತುಗಳನ್ನ ತಗೊಂಡು ಹೋದಂಥವ್ರು 1 ದಿವಸ ರಾತ್ರಿ ಬಂದಂಥ ಪೊಲೀಸರು ಏನು ಮಾಡ್ತಾರಂದ್ರೆ ಯಾರ ಕೊಲೆ ಆಗಿದೆ ಅವರ ಪತಿಯನ್ನ ಅಂತ ಹೇಳಿದ್ರೆ ಬ್ಯಾಂಕ್ ಉದ್ಯೋಗಿ ಕ್ಲರ್ಕ್ ಆದಂಥವ್ರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಂಥವ್ರು ಸೀದಾ ಯಾಕಂತ ಹೇಳಿದ್ರೆ ಸೀದಾ ಚಿಕ್ಕಜಾಲ ಲಿಮಿಟ್ಸ್ ಅಂತ ಹೇಳಿದ್ರೆ ಆ ಭಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಂಥವ್ರು ಅಲ್ಲಿ ಏನಂತ ಹೇಳಿದ್ರೆ ಒಂದು ರೂಮ್ ಇರುತ್ತೆ, ಆ ರೂಮಲ್ಲಿ ತೊಗೊಂಡೋಗ್ತಾರೆ. ಇವ್ರನ್ನ ಕೈಕಾಲು ಕಟ್ಟುತ್ತಾರೆ, ಚೆನ್ನಾಗಿ ಹೊಡಿತಾರಂತೆ. ಹೊಡೆದಾದ ನಂತರ ಇವ್ರನ್ನೇನು ಮಾಡ್ತಾರೆ, ಒಂದು ಗೋಣಿ ಚೀಲದಲ್ಲಿ ತುಂಬ್ತಾರಂತೆ. ತುಂಬ್ಕೊಂಡೋಗಿ ರೈಲ್ವೆ ಹಳಿ ಜಾಗದ ಹತ್ರ ಇವ್ರನ್ನ ಕೂರಿಸ್ತಾರೆ. ಯಾರು ಕೊಲೆ ಮಾಡಿದ್ದು, ಯಾಕೆ ಮಾಡಿದ್ದು. ಆಗ ಇವರು ಪರಿಪರಿಯಾಗಿ ಹೇಳ್ತಾ ಇರ್ತಾರಂತೆ, ನನಗೆ ಆಗ್ಲೇನೆ ಮದುವೆ ಆಗಿ 20 ವರ್ಷ ಆಗಿದೆ, ಆಮೇಲೆ ನಮ್ಮ ಮಗಳೇ ಈಗಾಗ್ಲೇನೆ PUC ಓದಿ CET ಎಕ್ಸಾಮ್ ಬರೀತಾ ಇದ್ದಾಳೆ, ನಮ್ಮಿಬ್ಬರ ಮಧ್ಯೆ ಯಾವ ಸಮಸ್ಯೆಗಳು ಇರಲಿಲ್ಲ, ಹೀಗಾಗಿ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತಿದ್ದು, ನಾನು ಯಾಕೆ ಅಥವಾ ಕೊಲೆ ಮಾಡುವಂತ ಉದ್ದೇಶ ಆದ್ರೂ ಬೇಕಲ್ಲ ಏನಾದ್ರು ಅಂದ ಕೂಡಲೇನೆ ಆವತ್ತಿನ ದಿವಸ ನೀವು ಬ್ಯಾಂಕಿಗೂ ರಜೆ ಹಾಕಿದ್ದೀರಾ, ಅಲ್ಲಿ ನೋಡಿದ್ರೆ ನಿಮ್ಮ ಮೊಬೈಲು ಸ್ವಿಚ್ ಆಫ್ ಇದೆ, ಒಂದೊಂದು ಆ ರೀತಿ ಟಾರ್ಚರ್ ಕೊಡ್ತಾರೆ. ನಂತರ ಬಾಂಬೆ ಕಟ್ ಹಾಕ್ತಾರೆ. ಬಾಂಬೆ ಕಟ್ ಹಾಕಿದ್ರೆ ಈ ವ್ಯಕ್ತಿ ಏನಂದ್ರೆ ತಾವು ಹೇಳಿದ್ದನ್ನೇ ಪದೇ ಪದೇ ಹೇಳ್ತಾ ಹೋಗ್ತಾರೆ. ಬೆಳಗಿನವರೆಗಿನೂ ಇದೇ ರೀತಿ ಚಿತ್ರಹಿಂಸೆ ಕೊಡ್ತಾರೆ. ಕೊನೆ ಕರೆಂಟ್ ಶಾಕ್ ಕೊಟ್ಟು ನೋಡ್ತಾರಂತೆ. ಕರೆಂಟ್ ಶಾಕ್ ಕೊಟ್ಟಾಗನೂ ಅವ್ರು ಇದನ್ನೇ ಹೇಳ್ತಾರೆ, ತುಂಬಾ ಕೆಟ್ಟ ಪದಗಳಿಂದ ಇವರನ್ನ ಬೈತಾ ಹೋಗ್ತಾರೆ. ಅದಾದ್ಮೇಲೆ ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಬೈದಾದ ನಂತರ ಮತ್ತೆ ಇವರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ಗೆ ಕರ್ಕೊಂಡು ಹೋದಂಥವ್ರು ಹೆಂಡತಿಯ ಕೊಲೆಯ ಕೇಸ್, ಈ ರೀತಿ ಕೆಲವೊಂದು ನಮಗೆ ಸಂಶಯಾಸ್ಪದವಾದಂತ ಎವಿಡೆನ್ಸ್ಗಳಂದ್ರೆ ಮೊಬೈಲ್ ಆಫ್ ಆಗಿದೆ, ಅವತ್ತು ರಜಾ ಹಾಕಿದ್ದಾರೆ, ತಿರುಗುತ್ತಂತ ಹೇಳಿ ಇವ್ರ ಮೇಲೇನೆ ಕೇಸ್ ಜಡ್ದು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಜೈಲಿಗೆ ಕಳಿಸ್ತಾರೆ. ಜೈಲಲ್ಲಿ ಇವರು 73 ದಿವಸ ಜೈಲಲ್ಲೇ ಇರಬೇಕಾಗತ್ತೆ. ಅದ್ರ ಮಧ್ಯ ಏನಾಗುತ್ತೆ ಅಂತ ಹೇಳಿದ್ರೆ ಇವ್ರ ಹೆಂಡತಿಯ ಕೊಲೆ ಆಗಿರುತ್ತೆ, ಅವ್ರ ಅಕ್ಕ ಇರ್ತಾರೆ, ಅವ್ರಿಗೂ ಗೊತ್ತಿರುತ್ತೆ ಇವ್ರು ನಿರಪರಾಧಿಗಳೇ, ಇದು ಏನೋ ಬೇರೆ ತರ ಆಗಿದೆ ಅನ್ನುವಂಥದ್ದು. ಆಗ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರೇ ಸ್ವತಃ ವಕೀಲರನ್ನ ಇಟ್ಟು
ಕಾನೂನು ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ಕಾನೂನು ಹೋರಾಟ ಪ್ರಾರಂಭವಾದ ನಂತರ ಇವರಿಗೆ ಪಾಲಿಗ್ರಾಮ್ ಟೆಸ್ಟ್ ಅಂತ ಹೇಳಿ ಮಾಡ್ತಾರೆ. ಆ ಬ್ಯಾಂಕ್ ಉದ್ಯೋಗಿಗೆ ಪಾಲಿಗ್ರಾಮ್ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ 105 ಪ್ರಶ್ನೆಗಳನ್ನ ಇವ್ರಿಗೆ ಕೇಳ್ತಾರೆ. ಆ 105ಕ್ಕೂ ಅಂದ್ರೆ ಈ ಸಮಯದಲ್ಲಿ ಇಲ್ಲಿದ್ರ, ಅವತ್ತು ಇಲ್ಲಿ ಹೋಗಿದ್ರ, ಇಲ್ಲಿಂದ ಎಲ್ಲಿಗೆ ಬಂದ್ರ, ನೀವು ಇಲ್ಲಿ ಯಾಕೆ ಹೋಗಿದ್ರ, ಈ ರೀತಿಯ ಪ್ರಶ್ನೆಗಳೆಲ್ಲ ಇರ್ತವೆ. ಆ ಪ್ರಶ್ನೆಗೆ ಇವರು ಉತ್ತರ ಕೊಟ್ಕೊಂಡು ಹೋಗ್ತಾರೆ. ಆಗ ಇವರು ಆ ಉತ್ತರವನ್ನ ಕೊಟ್ಟಾಗ ಇವರ ಬ್ಲಡ್ ಪ್ರೆಷರ್ ಲೆವೆಲ್ ಯಾವ ರೀತಿ ಇರುತ್ತೆ, ಇವರ ತಲೆ ಯಾವ ರೀತಿ ಎಲ್ಲ ವರ್ಕ್ ಮಾಡ್ತಾ ಇದೆ, ಇವರು ನೈಜವಾಗಿ ಉತ್ತರ ಕೊಡ್ತಾ ಇದ್ದಾರ ಅಥವಾ ಸೃಷ್ಟಿ ಮಾಡಿ ಉತ್ತರ ಕೊಡ್ತಾ ಇದ್ದಾರ ಅನ್ನುವಂಥದ್ದು ಈ ಪಾಲಿಗ್ರಾಮ್ ಟೆಸ್ಟಲ್ಲಿ ಎಲ್ಲ ಗೊತ್ತಾಗುತ್ತೆ. ಹೀಗಾಗಿ ಇಲ್ಲಿ ಪ್ರಶ್ನೆಗಳನ್ನ ರೆಡಿ ಮಾಡಿ ಅದೇ ರೀತಿ ಪ್ರಶ್ನೆ ಕೇಳ್ಕೊಂಡು ಹೋಗ್ತಾರೆ ತಜ್ಞರು. ಆಗ ಇವರು 105 ಪ್ರಶ್ನೆಗೂ ಸರಿಯಾದ ಉತ್ತರವನ್ನೇ ಕೊಡ್ತಾರೆ. ಇವರು ಕೊಡುವಾಗ ನಿಖರವಾಗಿರುತ್ತೆ ಇವರು ಉತ್ತರ ಕೊಡುವಂತಹದ್ದು. ಪಾಲಿಗ್ರಾಮ್ ಟೆಸ್ಟ್ ಅಲ್ಲಿ ಇವರು ಪಾಸ್ ಆಗ್ತಾರೆ. ಪಾಸ್ ಆದ ನಂತರ ಇವರ ಮೇಲೆ ಯಾವ ಸಂಶಯನೂ, ಅಂದ್ರೆ ಇವರ ಹತ್ರ ಇವರು ಏನು ಮೊದಲು ಹೇಳಿರ್ತಾರೆ ಅದನ್ನು ಮತ್ತೆ ಪಾಲಿಗ್ರಾಮ್ ಟೆಸ್ಟ್ ಅಲ್ಲಿ ಹೇಳಿರುವಂತಹದ್ದು ಸರಿಯಾಗಿದ್ದ ಕಾರಣ ಇದನ್ನ ಮತ್ತೆ ಕೋರ್ಟಿಗೆ ಸಲ್ಲಿಸಿದಾಗ ಇವರಿಗೆ ಅಂತ ಹೇಳಿದ್ರೆ ಇವರಿಗೆ ಜೈಲಿನಿಂದ ಬಿಡುಗಡೆ ಆಗುತ್ತೆ. ಈ ಕೊಲೆಯಲ್ಲಿ ಇವರ ಪಾತ್ರವಿಲ್ಲ ಅಂತ ಇದರಿಂದ ಇವರು ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ್ಮೇಲೆ ಇವರಿಗೆ ಏನು ಪೊಲೀಸರ ಹಿಂಸೆ ಒಂದು ಕೊಟ್ಟಿರ್ತಾರೆ, ಆಮೇಲೆ ಸಿಕ್ಕಾಪಟ್ಟೆ ಇವ್ರನ್ನ ಬೈದಿರ್ತಾರೆ, ತುಂಬಾ ಮಾನಸಿಕವಾಗಿ ನೊಂದಿರ್ತಾರೆ. ಆಗ ಬ್ಯಾಂಕಿನಲ್ಲಿ ಇವ್ರ ಮ್ಯಾನೇಜರು ಇವರನ್ನ ಯೋಗಕ್ಷೇಮ ಎಲ್ಲ ಮಾತಾಡ್ತಾ ಇರ್ತಾನೆ. ಏನಂತ ಹೇಳಿದ್ರೆ, ಏನಾಯ್ತು ಸರ್, ಹೀಗಾಯ್ತು, ಆಯ್ತು, ನೀವು ಕಾನೂನು ಹೋರಾಟ ಮಾಡಬೇಕು, ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ನಡೀತಾನೆ ಇರುತ್ತೆ. ಇವ್ರಿಗೆ ಈ ರೀತಿ ಎಲ್ಲ ಏಟೇನು ಬಿದ್ದಿರುತ್ತೆ, ಇದು ಇವರಿಗೆ ತುಂಬಾ ಕೊರೀತಾ ಇರುತ್ತೆ. ಹೀಗಾಗಿ ಇವರು ವಕೀಲರನ್ನ ಮೀಟ್ ಆಗ್ತಾರೆ. ಹ್ಯೂಮನ್ ರೈಟ್ಸ್ ಹತ್ರ ಹೋಗ್ತಾರೆ. ಹ್ಯೂಮನ್ ರೈಟ್ಸ್ ಹತ್ರ ಹೋದ್ಕೊಳ್ಳಿ ತಮ್ಮ ಮೇಲೆ ಆದಂತ ಕೇಸ್ ಏನಿದೆ, ಹೊಡೆದಿರೋದು, ಬಡ್ದಿರೋದು, ಚಿತ್ರಹಿಂಸೆ ಕೊಟ್ಟಿರೋದು, ತಮ್ಮ ಹೆಂಡತಿಯ ಕೊಲೆ ಕೇಸಿನಲ್ಲಿ ತಮ್ದೇನೋ ಪಾತ್ರ ಇಲ್ಲ ಅಂತ ಹೇಳಿದ್ರು ಈ ರೀತಿ ಪೊಲೀಸರನ್ನ ನಡೆಸ್ಕೊಂಡ್ರು ಅಂತೇಳಿ ಆ ಕೇಸ್ ನಡೀತಾ ಇರುವಂತ ಸಮಯದಲ್ಲೇನೆ ಒಂದು ಬೆಳವಣಿಗೆ ಆಗುತ್ತೆ. ಏನಂತ ಹೇಳಿದ್ರೆ ಇವ್ರೇನಂದ್ರೆ ಹೈಕೋರ್ಟ್ ಮೆಟ್ಟಲನ್ನ ಏರ್ತಾರೆ. ಕೊಲೆಗಾರ ಯಾರಂತ ಪತ್ತೆ ಮಾಡ್ತಾ ಇಲ್ಲ ಅಂತೇಳಿ. ಇದೇ ಸಮಯಕ್ಕೆ ಪೊಲೀಸರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಕೇಸ್ಗೆ ಸಿ ರಿಪೋರ್ಟ್ ಅನ್ನ ಹಾಕ್ತಾರೆ. ಸಿ ರಿಪೋರ್ಟ್ ಅಂತ ಹೇಳಿದ್ರೆ ಇಲ್ಲಿ ಯಾರೂ ಸಿಗ್ತಾ ಇಲ್ಲ, ಕೊಲೆಗಾರ ಯಾರು ಪತ್ತೆ ಆಗ್ತಾ ಇಲ್ಲ, ಆಮೇಲೆ ಮುಂದೆ ಏನಾದರೂ ಈ ತನಿಖೆಗೆ ಸಾಕ್ಷಿಗಳು ಸಿಕ್ತಂದ್ರೆ ಮತ್ತೆ ನಾವು ಈ ವಿಚಾರಣೆಯನ್ನು ಪ್ರಾರಂಭಿಸ್ತೇವೆ ಅಂತೇಳಿ ಸಿ ರಿಪೋರ್ಟ್ನ ಹಾಕಿ ಕೋರ್ಟಿಗೆ ಸಬ್ಮಿಟ್ ಮಾಡ್ಲಿಕ್ಕೆ ಹೋಗಿರ್ತಾರೆ. ಅದಾಗ್ಲೇನೆ ಇವರು ಹೈಕೋರ್ಟಲ್ಲಿ ಮೂವ್ ಆಗಿರುತ್ತೆ. ಆಗ ಹೈಕೋರ್ಟಿನಲ್ಲಿ ತಮ್ಮ ಪರಿಸ್ಥಿತಿ ಇದು ಏನಾಯ್ತು ಏನಿಲ್ಲ ಪ್ರತಿಯೊಂದನ್ನು ಇವರು ವಿವರಿಸಿ ಹೇಳಿದಾಗ ಹೈಕೋರ್ಟ್ ಆವಾಗ ಆಜ್ಞೆ ಮಾಡುತ್ತೆ ಅಂತ ಹೇಳಿದ್ರೆ ಇದನ್ನ CID ತನಿಖೆಗೆ ವಹಿಸಿದಾಗ ಏನಾಗುತ್ತೆ ಅಂದ್ರೆ CIDನು ತನ್ನ ವಿಚಾರಣೆ ಮತ್ತೆ ಪ್ರಾರಂಭ ಮಾಡಿದಾಗ ಎಲ್ಲೂ ಏನೂ ಸಿಗುವುದಿಲ್ಲ, ಯಾವುದೇ ಮತ್ತೆ ಎವಿಡೆನ್ಸ್ಗಳು ಸಿಗುವುದಿಲ್ಲ. ಈ CID ತನಿಖೆಯಲ್ಲೂ ಯಾವುದೇ ಇದಾಗುವುದಿಲ್ಲ. ಕೊನೆಗೆ ಏನಾಗುತ್ತಂತೆ, ಈ ಕೇಸನ್ನ ಮುಕ್ತಾಯ ಮಾಡ್ಬೇಕಂತ ಹೇಳಿ ತಮ್ಮ ಫೈಲ್ನ ರೆಡಿ ಮಾಡಿ ಏನು ಮಾಡ್ತಾರೆ ಅಂದರೆ ಏನಲ್ಲಿ ಮೇಲಧಿಕಾರಿಗಳಿರ್ತಾರೆ CIDಯಲ್ಲಿ, ಅವ್ರ ಟೇಬಲ್ ಹೋಗುತ್ತೆ. ಇದ್ರ ಹಿಂದೆನೂ ಈ ಕೊಲೆ ಕೇಸಲ್ಲಿ ಯಾರೂ ಸಿಕ್ಕಿಲ್ಲ ಅಂತೇಳಿ ಪೊಲೀಸರು ಇದನ್ನ ಸಲ್ಲಿಸಿದ್ರು. ಇಲ್ಲಿ ಯಾಕೆ ಸಿಕ್ಕಿಲ್ಲ, ತನಿಖೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತೇಳಿ ಈ ಕೇಸ್ ಫೈಲ್ ನಮ್ಮ ಹತ್ರ ಬಂದರೆ ಈಗ ನೋಡಿದರೆ ಇಲ್ಲೂ ಇದೇ ರೀತಿನೇ ಬರೆದಿದ್ದಾರೆ. ಹಾಗಾದ್ರೆ ಎಲ್ಲಾದ್ರೂ ತನಿಖೆಯಲ್ಲಿ ಎಡವಟ್ಟಾಗಿದೆನಾ, ಮಿಸ್ಟೇಕ್ ಆಗಿದೆನಾ ಮೇಲಧಿಕಾರಿ ನೋಡ್ತಾರೆ. ನೋಡಿದಂಥವ್ರು ಏನು ಮಾಡ್ತಾರೆ ಅಂದರೆ ಕೆಲವೊಂದು ಫೋನ್ ನಂಬರ್ಗಳು ಅಲ್ಲಿ ಇರುತ್ತೆ. ಅಂದರೆ ಆ ಭಾಗ ಕೊಲೆ ಯಾವ ಜಾಗದಲ್ಲಿ ಆಗಿರುತ್ತೆ ಆ ಕೊಲೆ ಆದಂಥ ಜಾಗದಲ್ಲಿ ಕಾಲ್ನ ಇವರು ನೋಡಿದಾಗ ಒಂದೇ ನಂಬರ್ನಿಂದ ಸುಮಾರು 7 ಸರಿ ಫೋನ್ ಹೋಗಿರುತ್ತೆ. ಇದನ್ನ CID ಮೇಲಾಧಿಕಾರಿ ನೋಡಿದಂಥವ್ರು ಅವರು ಹೇಳ್ತಾರೆ ಈ ಫೋನ್ನಿಂದ ಇದೇ ಜಾಗದಲ್ಲಿ ಇರುವಂತಹದ್ದು ಇನ್ನೊಂದು ನಂಬರ್ ಇದೆ, ಈ 2 ನಂಬರ್ಗೂ ತಾಳೆ ಆಗ್ತಾ ಇದೆ, ಈ ನಂಬರು ಇಲ್ಲೇ ಇದೆ, ಈ ನಂಬರು ಇಲ್ಲೇ ಇದೆ, ಇದೇ ಜಾಗದಲ್ಲಿ ಇದೆ. ಆಮೇಲೆ ಅದೇ ದಿವಸ ಈ ಒಂದೇ ನಂಬರ್ಗೆ 7 ಬಾರಿ ಫೋನ್ ಹೋಗಿದೆ. ಹಾಗಾದ್ರೆ ಇದು ಯಾರು ಫೋನ್ ನಂಬರು ಅಂತ ನೋಡುತ್ತಾರೆ. ಆ ಫೋನ್ ನಂಬರ್ ನೋಡಿದಂತ ಕೂಡಲೇ ಆ ಫೋನ್ ನಂಬರು ಯಾರ್ದಾಗಿರುತ್ತಂದ್ರೆ ಯಾವ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಾನೆ, ಅಂದ್ರೆ ಇವರು ಯಾವ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿರ್ತಾರೆ ಅದೇ ಬ್ಯಾಂಕ್ ಮ್ಯಾನೇಜರ್ನ ಫೋನ್ ನಂಬರ್ ಆಗಿರುತ್ತೆ. ಆಗ ಈ ಫೋನ್ ನಂಬರ್ನಿಂದ ಇಲ್ಲಿ ಈ ನಂಬರ್ಗೆ 7 ಸರಿ ಫೋನ್ ಹೋಗಿದೆ. ಹಾಗಾದ್ರೆ ಕಾರಣ ಏನಿರ್ಬೋದು? ಆಮೇಲೆ ಇದೇ ಜಾಗದಲ್ಲಿ ಫೋನ್ ನಂಬರು ಟ್ರೇಸ್ ಔಟ್ ಆಗ್ತಾ ಇದೆ, ಏನೋ ಸಮಸ್ಯೆ ಇದೆ ಅಂತೇಳಿ ಯಾವ ವ್ಯಕ್ತಿಯ ಫೋನ್ ನಂಬರ್ಗೆ ಅವ್ರು ಫೋನ್ ಮಾಡಿರ್ತಾರೆ ಆ ವ್ಯಕ್ತಿನ ಕರ್ಕೊಂಡು ಬಂದಾದ ನಂತರ
ಕರ್ಕೊಂಡು ಬಂದು ಅವನು ವಿಚಾರಣೆ ಪ್ರಾರಂಭ ಮಾಡ್ತಾರೆ. ನೀವು ಈ ರೀತಿ ಇವ್ರು ಫೋನ್ ಮಾಡಿದ್ದಾರೆ, ಇದು ಹೇಗೆ, ಯಾವ ರೀತಿ ಅಂದ್ಕೊಳ್ಳೇನೆ ಅವನು ಅದೇ ಆ ಸಮಯಕ್ಕೆ ಆ ವ್ಯಕ್ತಿನೂ ಅದೇ ರೀತಿಯ ಉತ್ತರವನ್ನೇ ಕೊಟ್ಕೊಂಡು ಹೋಗ್ತಾನೆ. ನಾವು ಅವರೆಲ್ಲ ಒಂದು ಸ್ನೇಹಿತರು ನಾವು, ಹೀಗಾಗಿ ಅವತ್ತು ನನ್ನ ಹತ್ರ ಕೆಲಸ ಇತ್ತು, ಹೀಗಾಗಿ ಅವ್ರ ಕೆಲಸದ ಮೇಲೆ ಫೋನ್ ಮಾಡಿದ್ರು. ಆದರೆ ನಿಮ್ಮಿಬ್ರು ಫೋನ್ ನಂಬರು ಒಂದೇ ಲೊಕೇಶನ್ನಲ್ಲೂ ಇತ್ತು ಅಂದ್ಕೊಳ್ಳೇನೆ. ಇಲ್ಲ ನಾವು ಅದು ಅಂತ ಹೇಳಿದ್ರಿ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆ ಅಂದ್ಕೊಳ್ಳೇನೆ ನಾವು ಆ ಭಾಗಕ್ಕೆ ಹೋಗ್ತಾ ಇದ್ದು ಅಂತ. ಅದಾದ ಮೇಲೆ ಒಂದು ವಿಚಾರ ಮಾಡ್ತಾರೆ. ಆವತ್ತಿನ ದಿವಸ ಈ ವ್ಯಕ್ತಿ ಬ್ಯಾಂಕ್ ಮ್ಯಾನೇಜರು ಕೆಲಸದಲ್ಲಿದ್ದ, ಅಂದ್ರೆ ಕೆಲಸದಲ್ಲಿ ಇರ್ತಾರೆ. ಏನು ಮೃತರಾದಂಥ ಅವರ ಗಂಡ ಏನಿದ್ದಾನೆ ಅವರು ಅವತ್ತು ರಜೆಯಲ್ಲಿದ್ದಾರೆ. ಆದ್ರೆ ಈ ವ್ಯಕ್ತಿ ಕೆಲಸದಲ್ಲಿದ್ದಾನೆ. ಆದ್ರೆ ಫೋನ್ ನಂಬರ್ ನೋಡಿದ್ರೆ ಈ ಭಾಗದಲ್ಲಿ ಟ್ರೇಸ್ ಔಟ್ ಆಗಿದೆ. ಹೇಗಿದು? ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಕೆಲಸ ಮಾಡ್ತಾ ಇರೋದು ವಿಜಯನಗರ ಭಾಗದ. ಫೋನ್ ನಂಬರ್ ನೋಡಿದ್ರೆ ಇಲ್ಲಿ ಟ್ರೇಸ್ ಔಟ್ ಆಗ್ತಾ ಇದೆ. ಹಾಗಾದ್ರೆ ಏನೋ ಇರ್ಬೇಕಿದ್ರಲ್ಲಿ, ಇವ್ರು ಯಾರೋ ಏನೋ ಹಾದಿ ತಪ್ಪಿಸ್ತಾ ಇದ್ದಾರೆ, ಏನೋ ಸಮಸ್ಯೆ ಇರ್ಬೋದು ಅಂತ ಹೇಳಿ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಇದಾಗ್ಲೇನೆ ಅಂತ ಹೇಳಿದ್ರೆ ಟ್ರೇಸ್ ಔಟ್ ಆಗ್ಲಾರ್ದ ಕೇಸು ಹೈಕೋರ್ಟಲ್ಲಿ ತನಿಖೆಯನ್ನ ಸೂಕ್ಷ್ಮವಾಗಿ ಯಾವುದೇ ಅಂತ ಹೇಳಿದ್ರೆ ಯಾವುದೇ ಸಾಕ್ಷಿಗಳನ್ನು ಬಿಡಲಾರ್ದೇನೆ ಈಗ ಇದು ಏನು ಸತ್ಯ ಪರಿಶೋಧನೆ ಮಾಡ್ಬೇಕಂತಾಗಿರುತ್ತೆ. ಹೀಗಾಗಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಆ ವ್ಯಕ್ತಿ ಯಾರಿರ್ತಾನೆ ಆ ವ್ಯಕ್ತಿಯನ್ನ ಏನ್ ಮಾಡ್ತಾರೆ ಮಂಪರು ಪರೀಕ್ಷೆಗೆ ಹಾಕ್ತಾರೆ. ಯಾಕಂತ ಹೇಳಿದ್ರೆ ಈ ವ್ಯಕ್ತಿ ತಾನು ರಿಪೀಟೆಡ್ ಆಗಿ ಇದೇ ವಿಷಯನೇ ಹೇಳ್ತಾನೆ ಅಂಥೇಳಿ. ಅದಾಗಲೇನೆ ಈ ಕೊಲೆ ನಡೆದು 11 ವರ್ಷ ಆಗಿರುತ್ತೆ. ಆ ಮಂಪರು ಪರೀಕ್ಷೆಯಲ್ಲಿ ಬಾಯ್ ಬಿಟ್ಕೊಂಡು ಹೋಗ್ಬಿಡ್ತಾನೆ, ಹೇಳ್ತಾ ಹೋಗ್ತಾನೆ. ಏನಂತ ಹೇಳಿದ್ರೆ 3 ಜನ ನಾವಂತ ಹೇಳಿದ್ರೆ ಆವತ್ತು ಬೆಳಗ್ಗೆ ಅದೇ ರಸ್ತೆಯಲ್ಲಿ ನಾವು ಹೋಗ್ತಾ ಇದ್ದು. ಆಗ ಅವ್ರ ಮನೆಯಿಂದ ಹೊರಟು ಅವರು ಎಲೆಕ್ಟ್ರಾನಿಕ್ ಸಿಟಿಗೆ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಇದೇ ಸಮಯಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಅವರನ್ನ ಕಿಡ್ನ್ಯಾಪ್ ಮಾಡಿದ್ದು, ಕಿರ್ಚಿಲಿಕ್ಕೆ ಶುರು ಮಾಡಿದ್ರು. ನಾವು ಅವರ ಕುತ್ತಿಗೆಯನ್ನ ಹಿಚಕಿದ ನಂತರ ಅವ್ರೇನಂತ ಹೇಳಿದ್ರೆ ಅದೇ ಗಾಡಿಯಲ್ಲಿ ಡೆತ್ ಅವರು ಅಲ್ಲಿ ಪ್ರಾಣ ಬಿಡ್ತಾರೆ. ಅದು ಕಾರ್ ಅಲ್ಟೋ ಆಗಿರುತ್ತೆ. ಅಲ್ಟೋ ಕಾರ್ನಲ್ಲೇ ಅವರ ಅಂತ ಹೇಳಿದ್ರೆ ಕುತ್ತಿಗೆ ಹೆಚ್ಚಿಗೆ ಡೆಡ್ ಬಾಡಿನ ತಗೊಂಡೋಗಿ ನಾವು ಏನು ದೊಡ್ಡಬಳ್ಳಾಪುರದ ರಸ್ತೆ ಇದೆ ಅಂದ್ರೆ ಚಿಕ್ಕಬಜಾಲ ಪೊಲೀಸ್ ಲಿಮಿಟ್ ಇದೆ, ಇಲ್ಲಿ ತಗೊಂಡೋಗಿ ಡೆಡ್ ಬಾಡಿಯನ್ನ ಹಾಕಿದ ನಂತರ ಸುಮಾರು ಬಾರಿ ನನಗೆ ಫೋನ್ ಮಾಡಿದ್ರು ಅವರು. ಆ ರೀತಿ ಆ ಕಾಲ್ಗಳು ನನ್ನ ಫೋನಿಗೆ ಬರ್ತಾವೆ ಅಂಥೇಳಿ ಆ ವ್ಯಕ್ತಿ ತನ್ನ ಮಂಪರು ಪರೀಕ್ಷೆಯಲ್ಲಿ ಹೇಳ್ತಾ ಹೋಗ್ತಾನೆ ಈ ರೀತಿ ಎಲ್ಲ ಆಯಿತು ಅಂಥೇಳಿ. ಅದರರ್ಥ ಇಲ್ಲಿ ಒಂದು ವಿಷಯ ಆಗುತ್ತೆ ಅಂದ್ರೆ ಯಾವ ಮನುಷ್ಯ ಒಂದು ಉತ್ತಮ ಹುದ್ದೆಯಲ್ಲಿದ್ದಾನೆ ಆ ವ್ಯಕ್ತಿಯ ಮನಸ್ಥಿತಿ ವಿಕೃತ ಮನಸ್ಥಿತಿ, ಅದಾದ ಮೇಲೆ ಅವನೊಟ್ಟಿಗಿದ್ದಂಥವ್ರ ವಿಕೃತ ಮನಸ್ಥಿತಿ ಇಲ್ಲಿ ತೋರಿಸುತ್ತೆ. ಯಾಕಂತ ಹೇಳಿದ್ರೆ ಬ್ಯಾಂಕ್ ಮ್ಯಾನೇಜರು ಅದೇ ಬ್ಯಾಂಕ್ನಲ್ಲಿ ಮ್ಯಾನೇಜರು, ಅವ್ರು ಅದೇ ಬ್ಯಾಂಕ್ನಲ್ಲಿ ಕ್ಲರ್ಕು. ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ ಮತ್ತೆ ಪ್ರತಿ ಸಾರಿನೂ ಅಂತ ಹೇಳಿದ್ರೆ ಕೊಲೆಯಾದ ನಂತರನೂ ಎಲ್ಲಾ ಸಮಯದಲ್ಲೂ ಏನು ಸುಮಾರು ಬಾರಿ ಪೊಲೀಸ್ ಸ್ಟೇಷನ್ ಹೋಗೋದು ಬರೋದು ಈ ರೀತಿ ಎಲ್ಲ ನೋಡ್ಕೊಂಡಿರ್ತಾನೆ. ಅದಾದ್ಮೇಲೆ ಅವ್ರಿಗೆ ಏನಂತ ಹೇಳಿದ್ರೆ ಫೋನ್ ಮಾಡ್ಕೊಂಡು ಕೇಳ್ಕೊಂಡಿರ್ತಾನೆ ಏನಾಯ್ತಂತೆ, ಎಲ್ಲಿ ಬಂತಂತೆ ಕೊಲೆ ಕೇಸು, ಹೇಗೆ ಏನಂತ ಎಲ್ಲ ಕೇಳ್ತಿರ್ತಾನೆ. ತುಂಬಾ ದುರಾದೃಷ್ಟ ಅಂದ್ರೆ ಯಾವ ಹೆಣ್ಣು ಮಗಳ ಕೊಲೆ ಆಗಿದೆ ಅವಳ ಗಂಡನ ಪಕ್ಕದಲ್ಲೇನೆ ಈ ಕೊಲೆಗಾರ ಇರ್ತಾನೆ. ಕೊಲೆ ಆದ ನಂತರ ಅದಾದ ಮೇಲೆ ಸ್ವತಃ ಅವನೇ ಕೊಲೆ ಮಾಡಿರ್ತಾನೆ. ಅದಾದ ಮೇಲೆ ಯಾವಾಗ ಈ ವ್ಯಕ್ತಿ ಮಂಪರು ಪರೀಕ್ಷೆಯಲ್ಲಿ ಇದೆಲ್ಲ ಹೇಳ್ತಾನೆ ಅಂತ ಹೇಳಿದ್ರೆ ಮಂಪರು ಪರೀಕ್ಷೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಇವ್ರು ಮಾಡಿರ್ಬೋದು. ಒಂದು ಯಾರೂ ಬಾಯ್ ಬಿಡ್ತಾ ಇಲ್ಲ, ಯಾಕಂದ್ರೆ ಎಲ್ಲರೂ ಎಜುಕೇಟೆಡ್ಸು, ಎಲ್ಲರೂ ಬುದ್ಧಿವಂತರು, ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಂಥವ್ರು. ಹೀಗಾಗಿ ತುಂಬಾ ಆ ಕೊಲೆ ಕೇಸನ್ನೇ ಮುಚ್ಚಾಕ್ತಿರ್ತಾರೆ ಇವರು. ಮುಚ್ಚಾಕೋದಕ್ಕೋಸ್ಕರ ತುಂಬಾ ವ್ಯವಸ್ಥಿತವಾಗಿ ಸಂಚನ್ನ ರೂಪಿಸಿರ್ತಾರೆ ಆ ಹೆಣ್ಣು ಮಗಳ ಕೊಲೆ ಮಾಡೋದಕ್ಕೋಸ್ಕರ. ಆಮೇಲೆ ಅವನು ಹೇಳ್ತಾನೆ ಕತ್ತಿಚಿಗೆ ಕೊಲೆ ಮಾಡಿದ್ದು ನಾವು ಅವಳದು. ನಾವು ಶವವನ್ನ ನಾವೇನ್ ಮಾಡಿದ್ವು ಅಂದ್ರೆ ದೊಡ್ಡಬಳ್ಳಾಪುರ ರಸ್ತೆ ಚಿಕ್ಕಜಾಲ ಪೊಲೀಸ್ ಲಿಮಿಟ್ ಅಲ್ಲಿ ಎಸೆದು ಅಂಥೇಳಿ ಅವಾಗ ಹೇಳ್ತಾನೆ. ಆ ನಂತರ ಏನ್ ಮಾಡ್ತಾರೆ ಅಂದ್ರೆ ಪೊಲೀಸರಿಗೆ ಒಂದು ಕೇಸಿಗೆ ಅಂದ್ರೆ ಮಂಪರು ಪರೀಕ್ಷೆಯಲ್ಲಿ ಅವನು ಹೇಳ್ತಾನೆ. ಆದ್ರೆ ಅದು ಪೂರ್ತಿ ಖಾತ್ರಿ ಆಗ್ಬೇಕಂದ್ರೆ ಅಲ್ಲಿ ಏನಾಗಬೇಕಾಗತ್ತಂದ್ರೆ ಎವಿಡೆನ್ಸ್ಗಳ ಬೇಕಾಗ್ತವೆ. ಆಗ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ಇನ್ನಿಬ್ಬರನ್ನು ಅಂದ್ರೆ ಆ ಬ್ಯಾಂಕ್ ಮ್ಯಾನೇಜರ್ನು ಅರೆಸ್ಟ್ ಮಾಡ್ತಾರೆ. ಅದಾದ ಮೇಲೆ ಏನು ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಆ 3ನೇ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ಇವರ ಕಾರು ಯಾವ್ದಿರುತ್ತೆ, ಇವರು ಆಲ್ಟೋ ಕಾರಲ್ಲಿ ಇವರು ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರ ಹೆಣ್ಮಗಳನ್ನ. ಆ ಕಾರನ್ನ ಹುಡುಕ್ತಾ ಹೋಗ್ತಾರೆ. ಅದಾಗ್ಲೇನೆ ಅವನಿಗೆ ಗೊತ್ತಿರುತ್ತೆ ಬ್ಯಾಂಕ್ ಮ್ಯಾನೇಜರ್ಗೆ ಆ ಕಾರನ್ನ ಮಾರಿಬಿಟ್ಟಿರ್ತಾನೆ ಅವನು. ಮಾರಿದಾಗ ಯಾರು ಮಾರಿರ್ತಾರೆ ಅಲ್ಲಿ ಹೋಗ್ತಾರೆ.
ಆಗ ನೋಡಿದರೆ ಆ ವ್ಯಕ್ತಿ ಕಾರ್ ತಗೊಂಡಂಥ ವ್ಯಕ್ತಿ ಆ ಕಾರ್ನ ಹಾಗೆ ಇಟ್ಕೊಂಡಿರ್ತಾನೆ, ಒಳಗೆ ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡಿಸಿರುವುದಿಲ್ಲ. ಹೀಗಾಗಿ ನಂತರ ಅದರ ಹಿಂದಿನ ಸೀಟು ಎಲ್ಲ ಭಾಗ ತೆಗೆದು ನೋಡಿದಾಗ ಕೆಲವೊಂದು ಬ್ಲಡ್ ಸ್ಯಾಂಪಲ್ ಸಿಗುತ್ತೆ, ರಕ್ತದ ಕಲೆಗಳು ಸಿಗ್ತವೆ. ಅದಾದ ಮೇಲೆ ಏನು ಮಾಡ್ತಾರೆ ಅಂದರೆ ಇವರಿಬ್ಬರನ್ನು ಹಿಡ್ಕೊಂಡೋಗಿ 3 ಜನರನ್ನು ಈ ಕೊಲೆಯ ಕೇಸಿನಲ್ಲಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ಯಾರು ಸತ್ತಿರ್ತಾರೆ ಅವರ ಗಂಡನ್ನು ಹೋಗಿ ತಿಳಿಸ್ತಾರೆ, ಈ ರೀತಿ ನಿಮ್ಮ ಮ್ಯಾನೇಜರೇ ಈ ಕೊಲೆಯನ್ನ ಮಾಡಿರೋದು, ಹೆಂಡತಿಯ ಕೊಲೆ ನಿಮ್ಮ ಮ್ಯಾನೇಜರೇ ಮಾಡಿರೋದು. ಇದಾಗಿತ್ತು 2013ರಲ್ಲಿ ನಡೆದಂಥ ಮಹಿಳೆಯ ಕತ್ತೀಚೆಗೆ ಭೀಕರ ಹತ್ಯೆಯ ಕೊಲೆ ಕೇಸು. ಇತ್ತೀಚೆಗೆ ಇದರ ಆರೋಪಿಗಳ ಬಂಧನವಾಯಿತು. ಸೊ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಪರಿಚಯಸ್ಥನೆ ಕೊಲೆ ಮಾಡಿದಾಗ ಏನೆಲ್ಲ ಆಗುತ್ತೆ ಅನ್ನೋದಕ್ಕೂ ಇದು ಒಂದು ಉದಾಹರಣೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತೇನೆ. ಇದು ಕೇವಲ ಜನಜಾಗೃತಿಗೋಸ್ಕರ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ.